ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿ ಬಿಜೆಪಿ ನಾಯಕರು ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಿದರು. ವಿನಯ್ ಮೃತದೇಹದ ಅಂತಿಮ ದರ್ಶನ ಪಡೆದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈ ಸಂಬಂಧ ಪೊಲೀಸರಿಗೆ 1 ಗಂಟೆ ಕಾಲಾವಕಾಶ ನೀಡಿದರು. ಪೊಲೀಸರು ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಿಸಲು ಅರ್ಧ ಗಂಟೆಯವರೆಗೂ ಶಾಂತಿಯುತವಾಗಿ ಕಾಯುವುದಾಗಿ ಹೇಳಿದ ಅವರು, ಎಫ್ಐಆರ್ನಲ್ಲಿ ಶಾಸಕರ ಹೆಸರು ಉಲ್ಲೇಖವಾಗುವವರೆಗೆ ಅಂತ್ಯ ಸಂಸ್ಕಾರ ಮಾಡುವುದಿಲ್ಲ ಅಂತ ಎಚ್ಚರಿಕೆ ನೀಡಿದರು. ಕಳೆದ ಹಲವಾರು ವರ್ಷಗಳಿಂದ ಪಕ್ಷದ ಚಟುವಟಿಕೆ ತೊಡಗಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ಮತ್ತು ಸ್ಥಳೀಯ ಶಾಸಕರ ವೈಫಲ್ಯವನ್ನ ಕ್ಷೇತ್ರದ ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ಪ್ರಾಮಾಣಿಕ ಮಾಡ್ಕೊಂಡು ಬರ್ತಾ ಇದ್ರು. ಇವತ್ತು ಎಲ್ಲಿವರೆಗೂ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕೂಡ ಇವ್ರ ಬಗ್ಗೆ ಪ್ರಶ್ನೆ ಮಾಡೋಂಗಿಲ್ಲ. ಈ ರೀತಿ ಅಟ್ಟಹಾಸದಿಂದ ಮೆರೀತಾ ಇದ್ದಾರೆ ಒಬ್ಬ ಶಾಸಕರು, ಜನಪ್ರತಿನಿಧಿಗಳು. ಹಾಗಾಗಿ ಪಾಪ ಮನನೊಂದು ಅವಮಾನವನ್ನ ಸಹಿಸಿಕೊಳ್ಳೋದಕ್ಕೆ ಆಗದೇನೆ, ಒತ್ತಡವನ್ನ ತಡೆಯೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರೋಣ. ಇದೇ ಸಂದರ್ಭದಲ್ಲಿ ಮಾತನಾಡ್ತೇನೆ, ನಮ್ಮ ಪಕ್ಷದ ಯಾವುದೇ ಕಾರ್ಯಕರ್ತರು ಎದೆಗುಂದಕ್ಕಂತ ಅವಶ್ಯಕತೆ ಇಲ್ಲ. ಈ ರೀತಿ ಯಾವೊಬ್ಬ ಕಾರ್ಯಕರ್ತರು ಸಹ ಇಂಥೊಬ್ಬ ರಣ ಹೇಳಿ ಸರ್ಕಾರದ ವಿರುದ್ಧ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ಧೈರ್ಯದಿಂದ ಎದುರಿಸಬೇಕು ನಾವೆಲ್ಲರೂ ಸಹ. ನಾನಿವತ್ತು ನಮ್ಮ ಕಾರ್ಯಕರ್ತ ಮಾತನಾಡ್ತೇನೆ, ನಾವು ನಿಮ್ ಜೊತೆಲಿದ್ದೇವೆ, ಯಾರು ಕೂಡ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಈ ಕೊಲೆಗಡಕ ಸರ್ಕಾರಕ್ಕೆ ನಾನು ಈ ಸಂದರ್ಭ ಎಚ್ಚರಿಕೆಯನ್ನು ಕೊಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು 16 ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರಂತೆ. ಜೊತೆಗೆ 16 ಬಜೆಟ್. ಬಹುಶಃ ದೇಶದಲ್ಲಿ ಒಬ್ಬ ಕೊಲೆಗಡಕ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಲೆಗಡಕ ಮುಖ್ಯಮಂತ್ರಿಗಳು. ನೀವೇನು ಕೊಲೆಗಡಕ ಮುಖ್ಯಮಂತ್ರಿಯಾಗಿ ನಿಮ್ಮ ಶಾಸಕರಿಗೆ ಶಕ್ತಿ ತುಂಬುತ್ತಾ ಇದ್ದೀರಿ. ಇದರ ಪರಿಣಾಮವಾಗಿ ಗುಲ್ಬರ್ಗದಲ್ಲಿ ಯಾದಗಿರಿನಲ್ಲಿ ಒಬ್ಬ PSI ಆತ್ಮಹತ್ಯೆ ಮಾಡಿಕೊಂಡ್ರು. ಲಂಚವನ್ನು ಕೊಡೋದಕ್ಕೆ ಸಾಧ್ಯ ಆಗದಿನ ಒತ್ತಡಕ್ಕೆ ಮಾಡಿದ್ರು. ಗುಲ್ಬರ್ಗದಲ್ಲಿ ಕಾಂಟ್ರಾಕ್ಟರ್ ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರು. ಈ ದರಿದ್ರ ಸರ್ಕಾರ, ಸಚಿನ್ ಪಾಂಚಾಳ್, ಈ ದರಿದ್ರ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿನೂ ಇಲ್ಲ. ಇವತ್ತು ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಪೊಲೀಸ್ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಬಿಜೆಪಿ ಕಾರ್ಯಕರ್ತರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ನೋಡ್ಕೊಂಡು ಕಣ್ಮುಟ್ಕೊಂಡು ಕೂಡ ಪ್ರಶ್ನೆ ಇಲ್ಲ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಂಸದ ಯದುವೀರ್ ಒಡೆಯರ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕರಾದ KG ಬೋಪಯ್ಯ, ಪ್ರೀತಂ ಗೌಡ ಭಾಗಿಯಾಗಿದ್ದರು. ದಕ್ಷಿಣ ವಲಯ DIG ಬೋರಲಿಂಗಯ್ಯ, ಮೈಸೂರು SP ವಿಷ್ಣುವರ್ಧನ್, ಹಾಸನ SP ಸುಜೀತಾ ಸಲ್ಮಾನ್, ಹಾಸನ ಮಂಡ್ಯ ಜಿಲ್ಲೆಗಳ ಅಡಿಷನಲ್ SPಗಳು, ಮೈಸೂರು ಕ್ರೈಂ ವಿಭಾಗದ DCP, 400 ಸಿವಿಲ್ ಪೊಲೀಸರು, 5 KSRP ತುಕಡಿಗಳು, ಜಿಲ್ಲಾ ಸಶಸ್ತ್ರ ಪಡೆಯ 4 ತಂಡಗಳು ಕುಶಾಲನಗರದಲ್ಲಿ ಬೀಡು ಬಿಟ್ಟಿದ್ರು. ಶಾಸಕರಾದ ಪೊನ್ನಣ್ಣ, ಮಂತರಗೌಡ ವಿರುದ್ಧ FIR ದಾಖಲಾಗದ ಹಿನ್ನೆಲೆ DYSP ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಮುಂದಾದರು. ಪ್ರತಿಭಟನಾ ಸ್ಥಳದಲ್ಲಿ 3 DR ವಾಹನಗಳು ಬೀಡು ಬಿಟ್ಟಿದ್ದವು. ಈ ವೇಳೆ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ, ನೂಕಾಟ ಏರ್ಪಟ್ಟಿತ್ತು. DYSP ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ನಂತರ ಬಿಡುಗಡೆಗೊಳಿಸಿದರು. ಧಿಕ್ಕಾರ
ಟಿಪ್ಪುನ 32 ಸಾರಿ ಹಿಂಬೆಟ್ಟಿಸಿ ಕಳಿಸಿದ್ರು. ಆ ಕೊಡವರು ಇವತ್ತು ತಮ್ಮ ಮನೆ ನಾಯಿಗೆ ಟಿಪ್ಪು ಅಂತ ಹೆಸರಿಡ್ತಾರೆ. ಟಿಪ್ಪುನ ಹೆಸರಿನಲ್ಲಿ ಜಯಂತಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವ್ರು ಹೊರಟಾಗ ಎಲ್ಲಿದ್ದ ಬರೋಣ, ಅವತ್ತ್ಯಾಕೆ ವಿರೋಧಿಸಲಿಲ್ಲ? ಅವತ್ತು ಕೂಡ ಕೊಡಗಿನ ಮಗ MK ಗಣಪತಿ ಅನುಮಾನಾಸ್ಪದವಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು. ಅವ್ರ ಕೊಲೆ ರೀತಿ ಆಯ್ತು. ಆದ್ರೆ ಅವತ್ತು ಕೂಡ ಪೊನ್ನಣ್ಣ ಇರಲಿಲ್ಲ. ಇವತ್ತು ಪೊನ್ನಣ್ಣನೇ ಶಾಸಕರಾಗಿ ಬಂದು ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡೋ ಕೆಲಸ, ಜಾತಿಗಳ ಮಧ್ಯದಲ್ಲಿ ಹೊಡೆದಾಟ ತರುವ ಕೆಲಸ, ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಬ್ರು ಎಜುಕೇಟೆಡ್ಸ್, ವೆಲ್ ಡ್ರೆಸ್ಡ್, ವೆಲ್ ಸ್ಪೋಕನ್ ಬಂದ್ಬಿಟ್ಟಿದ್ರೆ ಅಂತಂದ್ರು ಅವರಿಗೆ ಈ ರೀತಿ ಬಂದು ರೋಲೆಕ್ಸ್ ವಾಚ್ ಹಾಕೊಂಡು ಶೋಕಿ ಮಾಡ್ಕೊಂಡು ಎಸ್ಕಾಟ್ ವೆಹಿಕಲ್ ಓಡಾಡ್ಬಿಟ್ರೆ ಕೊಡಗಿಗೆ ಏನಪ್ಪಾ ಬಂತು? ಕೊಡಗಿನ ಜನರ ಸೇವೆ ಮಾಡಬೇಕು. ಆ ಎಸ್ಕಾಟ್ ವೆಹಿಕಲ್ ಅಲ್ಲಿ ಓಡಾಡೋದು ಅಷ್ಟೇ ನಿಮ್ಗೆ ಸಿಕ್ಕಿತ್ತು. ಕೊಡಗಿಗೆ 5 ಪೈಸೆನೂ ಅನುದಾನ ಬಂದಿಲ್ಲ. ಈ ಪೊನ್ನಣ್ಣ ಮತ್ತು ಮಂತರಗೌಡ ಎಲ್ಲೆಲ್ಲಿ ಕಾಣಿಸ್ತಾರೆ, ಯಾವ ಕಾರ್ಯಕ್ರಮ ಬರ್ತಾರೆ, ಗೆರಾವ್ ಹಾಕೋ ಕೆಲಸ ಮಾಡಿ ನೋಡ್ಬಿಡೋ. ನಮ್ಮ ಕೊಡಗಿನ ಜನಕ್ಕೆ ಶಕ್ತಿ ಇದೆಯೋ? ಇವರೆಲ್ಲ ಬೆಂಗಳೂರಲ್ಲಿ ಕಾಸು ಮಾಡ್ಕೊಂಡು ಬಂದು ಕಾಂಪ್ಲಿಮೆಂಟರಿ ಪಾಸ್ ಅಲ್ಲಿ MLA ಶಕ್ತಿ ಇದೆ, ತೋರಿಸಬಿಡೋಣ. ನಾವು ಕೂಡ ಕೊಡಗು ಇಡೀ ರಾಜ್ಯಾದ್ಯಂತ ನಮ್ಮ ಕಾರ್ಯಕರ್ತರು ಬಲಿಯಾದಾಗಲೂ ಕೂಡ ನೀವು ನಿರ್ಭಾವಕರಾಗಿ ಕೂತಿದ್ರೆ ನಿಮ್ಮ ಮನೆಯಲ್ಲೂ ದುಃಖ ಬಂತು. ಅವತ್ತರ ಎಚ್ಚೆತ್ಕೊಳ್ತೀರಿ ಅಂತ ಅನ್ಕೊಂಡಿದ್ದು, ಆಗ ಎಚ್ಚೆತ್ಕೊಂಡಿಲ್ಲ. ಸಿದ್ದರಾಮಯ್ಯನವರು ಇನ್ನು ದರ್ಪ ಜಾಸ್ತಿ ಆಗಿದೆ. ಬಜೆಟ್ ಅಧಿವೇಶನವನ್ನು ಮುಗಿತು. ಬೆಳಗ್ಗೆನೆ ನಮಗೆ ಈ ಒಂದು ಸುದ್ದಿಯನ್ನು ನಮಗೆ ಕೊಟ್ಟಿತ್ತು. ವಿನಯ್ ಸೋಮಯ್ಯ ಅವರು 4 ತಿಂಗಳು ಹಿಂದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರ ಮೇಲೆ ಒಂದು FIR ಅನ್ನು ದಾಖಲಿಸಿದ್ರು. ಆವಾಗ ಅವರು ಸಹ ಮತ್ತೆ ಇಲ್ಲಿ ಅಡ್ಮಿನ್ ಗ್ರೂಪ್ಗಳೆಲ್ಲ ನಮ್ಮ ಹತ್ರ ಬಂದಿದ್ರು. ಇಂಥ FIR ಆಗಿದೆ ಮತ್ತೆ ಯಾವುದೇ ಒಂದು ಪರಿಹಾರ ಬೇಕು ಅಂತ ಹೇಳಿದ್ರು. ಆವಾಗ ಅವರು ಸ್ಟೇ ತಗೊಂಡ್ರು, ಕೋರ್ಟಿಂದ ಬೇಲು ಸಿಕ್ಕಿತ್ತು, ಬೆಂಗಳೂರಲ್ಲಿ ಇದ್ರು. ಆದರೂ ಸಹ ನಿರಂತರವಾಗಿ ಅವ್ರಿಗೆ ಮನಸ್ಸಿಗೆ ಒಂದು ಹಿಂಸೆ ಕೊಡುವಂಥ ಕೆಲಸ ಇಲ್ಲಿ ಪೊಲೀಸ್ ಮೂಲಕ ಶಾಸಕರು ಮಾಡ್ತಾ ಇದ್ರು ಅಂತ ನಮ್ಮೆಲ್ಲರಿಗೂ ಕೇಳಿದೆ. ಅಂತಿಮವಾಗಿ ಆ ಒಂದು ಏನು ತಡೆದೇ ಇರೋ ಕಾರಣಕ್ಕಾಗಿ ಇಂಥ ಒಂದು ಕ್ರಮವನ್ನು ತಗೊಂಡಿದ್ದಾರೆ. ಪ್ರತಿಯೊಬ್ಬರು ಕಾರ್ಯಕರ್ತರು ನಮ್ಮ ಕೊಡಗಿನಲ್ಲಿ ಈ ಒಂದು ಸೇಡಿನ ರಾಜಕೀಯಕ್ಕೆ ಒಂದು ರೀತಿ ಬಲಿಯಾಗಿದ್ದಾರೆ. FIRಗಳನ್ನು ಸುಮ್ಮನೆ ದಾಖಲಿಸುವುದು, ಪೆಟಿ ಕೇಸ್ಗಳು ಮಾಡೋದು, ನಾವೆಲ್ಲರೂ ಎಷ್ಟೋ ಕಾರ್ಯಕರ್ತರು ನಮ್ಮ ಬಗ್ಗೆ ಒಂದು ಮಾಹಿತಿ ಹೇಳಿದ್ದಾರೆ. ಇಂಥ ಸೇಡಿನ ರಾಜಕೀಯವನ್ನು ತಡಿಲಿಕ್ಕೆ ಒಂದು ಲೆವೆಲ್ ಇದೆ ಅಷ್ಟೇ. ಇಂಥ ಒಂದು ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು ಅಮಾಯಕ ಇಂಥ ಒಂದು ಕ್ರಮ ತಗೊಂಡಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಬಹಳ ನೋವನ್ನು ಉಂಟಾಗಿದೆ. ಅವರ ಕುಟುಂಬಕ್ಕೆ, ಈ ಸಂಘಟನೆಗೆ ನಾನು ಸಾಂತ್ವನವನ್ನು ಅರ್ಪಿಸುತ್ತೇನೆ. ಇಂಥ ಕ್ರಮವನ್ನು ತಗೊಂಡು ಔರಂಗಜೇಬನ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಶಾಸಕರನ್ನ FIR ಮಾಡ್ತಾ ಇರೋ ಸರ್ಕಾರಕ್ಕೆ, ಇಬ್ರು ಬೆಂಗಳೂರಿನಲ್ಲಿ ಆತ್ಮಹತ್ಯೆಗೆ ಶರಣಾದ ಬಿಜೆಪಿ ಕಾರ್ಯಕರ್ತ ಕವಡಿರ ವಿನಯ್ ಸೋಮಯ್ಯ ಅವರ ಅಂತ್ಯಕ್ರಿಯೆ ಅರೆಭಾಷಿಕ ಗೌಡ ಜನಾಂಗದ ಸಂಪ್ರದಾಯದಂತೆ ಸ್ವಗ್ರಾಮದಲ್ಲಿ ಶನಿವಾರ ಸಂಜೆ ನೆರವೇರಿತು. ಮೃತನ ತಾಯಿ ಚಂಡೀರ ದೇವಕ್ಕಿ ಪತ್ನಿ ಪೂಜೆಯನ್ನ ಸಲ್ಲಿಸಿದ್ರು. ಸಂಸದ ಯದುವೀರ್, ಶಾಸಕ ಶ್ರೀವತ್ಸ, ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ, ಬಿಜೆಪಿ ನಾಯಕರಾದ ಬಿಸಿ ನವೀನ್, ಗೌತಮ್, ಭಾರತೀಶ್ ಮತ್ತಿತರರು ಅಂತಿಮ ನಮನ ಸಲ್ಲಿಸಿದ್ರು.
ಒಬ್ಬ ವ್ಯಕ್ತಿಯ ಶವ ಸಂಸ್ಕಾರಕ್ಕೂ ಅಡ್ಡಿಪಡಿಸುವ ಕೀಳು ಮನಸ್ಥಿತಿಯನ್ನು ಬಿಜೆಪಿಯವರು ಹೊಂದಿದ್ದು, ವಾಸ್ತವ ಹಾಗೂ ನಿಜಾಂಶವೊಂದ ಮುಚ್ಚಿ ಶವದ ಮೇಲೂ ರಾಜಕಾರಣ ಮಾಡ್ತಾ ಇರುವುದು ದುರಂತ ಅಂತ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿನಯ್ ಸಾವಿಗೆ ಸಂತಾಪ ವ್ಯಕ್ತಪಡಿಸಿ ಪರೋಕ್ಷವಾಗಿ ಬಿಜೆಪಿಯವರೇ ವಿನಯ್ ಸೋಮಯ್ಯ ಸಾವಿಗೆ ಕಾರಣರಾಗಿದ್ದು ಘಟನೆಗೆ ರಾಜಕೀಯ ಬಣ್ಣ ಬಳಿಯಲಾಗ್ತಾ ಇದೆ ಎಂದು ಆರೋಪಿಸಿದರು. ಯಾವುದೇ ವ್ಯಕ್ತಿಯ ಶವದ ಮೇಲೆ ರಾಜಕಾರಣ ಮಾಡಬಾರ್ದು. ಬೆಂಗಳೂರಿನಿಂದ ವಿನಯ್ ಮೃತದೇಹವನ್ನು ತಂದ ಬಳಿಕ ಪ್ರತಿಭಟನೆಯ ನಾಟಕವಾಡಿದವರು ಹುಟ್ಟೂರಿಗೆ ಕೊಂಡೊಯ್ಯುವ ಸಂದರ್ಭದಲ್ಲಿ ಎಲ್ಲರೂ ಅವರವರ ಮನೆಗೆ ಹೋಗಿದ್ರು. ಇದು ಬಿಜೆಪಿಯ ಸಂಸ್ಕಾರವೇ ಅಂತ ಪ್ರಶ್ನೆ ಮಾಡಿದರು. ಹಿಂದೂ ಧರ್ಮದ ಹಿರಿಮೆಯನ್ನ ಎತ್ತಿ ಹಿಡಿಯಬೇಕಾದವರು ಶವ ಸಂಸ್ಕಾರಕ್ಕೂ ಅಡ್ಡಿಪಡಿಸುವ ನೀಚತನ ಪ್ರದರ್ಶಿಸಿದ್ದಾರೆ. ಈ ಹಿಂದೆ ವಾಲ್ನೂರಿನಲ್ಲಿ ನಡೆದಂತಹ ಘಟನೆಯಲ್ಲೂ ಕೂಡ ರಾಜಕೀಯ ಮಾಡಲು ಹೋಗಿ ಆ ಕುಟುಂಬಕ್ಕೆ ಇಂದಿಗೂ ಇನ್ಶೂರೆನ್ಸ್ ಹಣ ಸೇರಿದಂತೆ ಯಾವುದೇ ಸಹಕಾರ ಸಿಗದಂತೆ ಮಾಡಿದ್ದಾರೆಂದು ಹೇಳಿದರು. ವಾಟ್ಸಪ್ನಲ್ಲಿ ಬಂದಿರುವ ಮೆಸೇಜ್ ಡೆತ್ ನೋಟ್ ಅಲ್ಲವೆಂದು ತಾನು ಹೇಳ್ತಾ ಇಲ್ಲ, ಬದಲಾಗಿ ಮೆಸೇಜ್ ಟೈಪ್ ಮಾಡಿದ ಸಮಯ ಮತ್ತು ಮೊಬೈಲ್ ಕುರಿತಂತೆ ಸೂಕ್ತವಾದ ತನಿಖೆ ಆಗಬೇಕೆಂದು ಹೇಳಿದರು. ನಿನ್ನೆ ನಡೆದಂಥ ಒಂದು ಘಟನೆ ಏನಿದೆ ಅದನ್ನು ಈಗಾಗಲೇ ನಾನು, ನಮ್ಮ ಸ್ನೇಹಿತರು, ಮಡಿಕೇರಿಯ ಶಾಸಕರು ಮಂತರ್ ಅವರು ಮತ್ತು ಪಕ್ಷದವರು ಎಲ್ಲರೂ ಕೂಡ ವಿಷಾದವನ್ನು ವ್ಯಕ್ತಪಡಿಸಿದ್ದೇವೆ, ಸಂತಾಪವನ್ನು ಸೂಚಿಸಿದ್ದೇವೆ. ಬಹುಶಃ ಇವತ್ತು ಕೊಡಗಿನಲ್ಲಿ ಬಿಜೆಪಿ ಅವರು ನಿರ್ಮಾಣ ಮಾಡಿರುವಂಥ ವಾತಾವರಣ ಇರಲಿಲ್ಲ ಅಂದರೆ ನಾವಿಬ್ಬರು ಕೂಡ ಅವರ ಮನೆಯಲ್ಲಿ ಅವರ ಕುಟುಂಬಸ್ಥರ ಜೊತೆಗೆ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಉತ್ತರ ಕೊಡೋದಿಲ್ಲ, ಆದರೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ. ನಾನು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಒಬ್ಬ ವಕೀಲನಾಗಿ ಬಹಳ ಹೆಚ್ಚು ಯಶಸ್ಸಾದ ವಕೀಲನಾಗಿ ಕೆಲಸವನ್ನು ನಿರ್ವಹಿಸಿದ್ದೀನಿ. ನಾನು ಯಾರ ಹತ್ರ ರೋಲ್ ಕಾಲ್ ಮಾಡಿಕೊಂಡು ಹೆದರಿಕೆಯನ್ನು ಒಡ್ಡಿ ಜೀವನವನ್ನು ನಡೆಸಿದವನಲ್ಲ. ಆ ರೀತಿಯಾದಂಥ ಜೀವನ ನಡೆಸಿದವ್ರಿಗೆ ಕೆಲವು ವಿಚಾರಗಳು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದರಲ್ಲೂ ಒಬ್ಬ ನಿನ್ನೆಯಿಂದ ಬಡ್ಕೊತಾ ಇದೆ. ಅದರಿಂದ ಅಂಥವ್ರನ್ನ ನೀವು ಇಷ್ಟೊಂದು ಪ್ರಾತಿನಿಧ್ಯ ತಾವುಗಳು ಕೂಡ ಕೊಡಬೇಡಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಯಾಕಂದರೆ ಸಮಾಜದಲ್ಲಿ ಒಂಥರ ಘಾತಕ ಶಕ್ತಿಗಳಿದ್ದಂಗೆ ಸಮಾಜನ ಹೊಡೆಯುವಂಥ, ಅದರಿಂದ ಅವ್ರಿಗೆ ಇಷ್ಟೊಂದು ಪ್ರಾತಿನಿಧ್ಯ ಕೂಡ ತಾವು ಕೊಡಬೇಡಿ. ದಯವಿಟ್ಟು ಯಾರ್ಯಾರು ಎಂಥವರು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ, ಏನು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಗುರುತಿಸಿ ಇವತ್ತು ಕಳೆದ 2 ವರ್ಷಗಳಿಂದ ಕೊಡಗಿನ 2 ಕ್ಷೇತ್ರಗಳಲ್ಲಿ ಆಗ್ತಾ ಇರುವಂಥ ಕಾಮಗಾರಿಗಳನ್ನು ನೋಡಿ ಯಾವ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ಗಮನಿಸಿ ಈ ಬಾರಿಯ ಆಯವ್ಯಯದಲ್ಲಿ 2 ಕ್ಷೇತ್ರಗಳಿಗೆ ಹೆಚ್ಚು ಅನುದಾನವನ್ನು ಕೊಟ್ಟು ಇವತ್ತು ಬೇರೆ ಕ್ಷೇತ್ರ ಶಾಸಕರು ಹೋಗಿ ಕೊಡುಗೆ ಕೊಟ್ಟಿದ್ದೀರಾ ನಮಗೆ ಕೊಡಿ, ಕೊಡುಗೆ ಕೊಟ್ಟಿದ್ದೀರಾ ನಮಗೆ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡುವಂಥ ರೀತಿಯಲ್ಲಿ ನಾವು ಇಲ್ಲಿಗೆ ಅನುದಾನವನ್ನು ಕಾರ್ಯಕ್ರಮಗಳನ್ನು ತಂದಿದ್ದೇವೆ. ಅದನ್ನು ಕೂಡ ಇವ್ರ ಕೈಯಲ್ಲಿ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಅಭಿವೃದ್ಧಿ ಯಾವತ್ತೂ ಇವರು 20 ವರ್ಷದಲ್ಲಿ ಏನು ಗುಡ್ಡೆ ಆಗಲಿಲ್ಲ ಅಂತೇಳಿ ಅವ್ರಿಗೆ ಪಾಪ ಭಾಳ ಒಂಥರ ಜೀರ್ಣಿಸ್ಕೊಳಕ್ಕಾಗ್ತಾ ಇರೋಂಥ ಪರಿಸ್ಥಿತಿ ಇದೆ. ಎಲ್ಲ ಕೂಡ ಇವತ್ತು ಇವ್ರು ಮಾಡ್ತಾ ಇರೋಂಥ ರಾಜಕಾರಣಕ್ಕೆ ಕಾರಣ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾಧ್ಯಮದವ್ರು ಗೊತ್ತಿಲ್ಲ, ಆದರೆ ಅವ್ರಿಗೆ ಗೊತ್ತಿದೆ. ಅವ್ರ ಮೇಲೆ ಕೇಸ್ ಇಲ್ವಾ? ಟೌನ್ ಪೊಲೀಸ್ನಲ್ಲೇ ಅವ್ರ ಮೇಲೆ 3 ಕೇಸ್. ಆಮೇಲೆ ನಮ್ಮ ಬಾಲಚಂದ್ರ ಅವರ ಸಾವಾಯ್ತಲ್ಲ ಸುಬ್ಬಾಜಿಯಲ್ಲಿ, ಕಳೆದ ಚುನಾವಣೆಗಿಂತ ಮೊದಲು ನ್ಯಾಯ ಕೊಡಿಸ್ತೀನಿ, CBI ತನಿಖೆ ಆದೇಶ ಮಾಡಿಸ್ತೀನಿ, ಅಪರಾಧಿಗಳನ್ನ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿ ಭಾಷಣ ಹೊಡೆದಿದ್ದೀವಿ ಎಲ್ಲರೂ. ಏನಾಯಿತು ಪ್ರಕರಣ? ಇವತ್ತು ಆ ಭಾಗದ ಜನರಿಗೆ ಮುಖ ತೋರ್ಸೋಕ್ಕಾಗೋದಿಲ್ಲ, ಸುಳ್ಳೇನು. ಅದರಿಂದ ಈ ಸುಳ್ಳಿನ ದ್ವೇಷದ ಭಾವನೆಯ ರಾಜಕಾರಣ ನಿಲ್ಲುವಂಥ ಸಮಯ ಬಂದಾದನ್ನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಇವತ್ತೇನಿಲ್ಲ. ಅದರಿಂದ ಈ ನಾಟಕವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯಾದಂಥ ಶವದ ಮೇಲೆ ನಡೀತಾ ಇರುವಂಥ ರಾಜಕಾರಣವನ್ನು ಧಿಕ್ಕರಿಸಿ ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ಸೋಷಿಯಲ್ ಮೀಡಿಯಾ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿದ್ದು, ಮೃತ ವ್ಯಕ್ತಿ ವಿನಯ್ ಕಳೆದ ನವೆಂಬರ್ನಲ್ಲಿ ಕುಶಾಲನಗರ ಆಸ್ಪತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಮಾಡಿದರು. ನಂತರ ಆ ವ್ಯಕ್ತಿಗೆ ನಾನೇ ಸ್ವತಃ ಕರೆ ಮಾಡಿ ಯಾವುದೇ ಸಮಸ್ಯೆ ಇದ್ದರೂ ಬಗೆಹರಿಸೋಣ, ನೀವು ಗ್ರೂಪ್ನಲ್ಲಿ ಹಾಕುವ ಬದಲು ನೇರವಾಗಿ ನನ್ನ ಗಮನಕ್ಕೆ ತರುವಂತೆ ಹೇಳಿದ್ದೆ. ಬಳಿಕ ಇಲ್ಲಿಯವರೆಗೂ ಆ ವ್ಯಕ್ತಿಯನ್ನು ಯಾವತ್ತೂ ಸಂಪರ್ಕಿಸಿಲ್ಲ.
ಕಳೆದ 2.5 ವರ್ಷದಿಂದ ಪಕ್ಷ ಭೇದವಿಲ್ಲದೆ ಅಭ್ಯರ್ಥಿಯಲ್ಲಿ ತೊಡಗಿದ್ದೇವೆ. ನಮ್ಮ ಜನಪ್ರಿಯತೆ ಸಹಿಸಲಾರದೆ ಬಿಜೆಪಿಯವರು ಸುಳ್ಳು ಆರೋಪ ಹೊರಿಸಿ ರಾಜಕಾರಣ ಮಾಡ್ತಾ ಇದ್ದಾರೆ ಎಂದು ಹೇಳಿದರು. ಇನ್ನು ಬಾಳಿ ಬದುಕಬೇಕಿದ್ದ ವಿನಯ್ ಸಾವು ವೈಯಕ್ತಿಕವಾಗಿ ತುಂಬ ನೋವನ್ನು ತಂದಿದೆ. ಕಷ್ಟದ ಸಮಯದಲ್ಲಿ ಅವರ ಕುಟುಂಬದ ಜೊತೆಗಿರಬೇಕು. ದಿನದ 24 ಗಂಟೆಗಳ ಕಾಲ ಜನಸೇವೆಯಲ್ಲಿರುವ ನಮ್ಮಂಥವರ ಮೇಲೆ ಇಂತಹ ಆರೋಪ ಕೇಳಿಬಂದಾಗ ಖಂಡಿತವಾಗಿಯೂ ನೋವಾಗುತ್ತೆ. ಒಂದಲ್ಲ ಒಂದು ದಿನ ಸತ್ಯಾಂಶ ಹೊರಬೀಳುತ್ತೆ ಎಂದರು. ನವೆಂಬರ್ 24 25 2025 ಅಲ್ಲಿ 2024 ಅಲ್ಲಿ ಲಾಸ್ಟ್ ನವೆಂಬರ್ ಅಲ್ಲಿ ನಮಗೆ ಅವ್ರಿಗೆ ಫೋನ್ ಮಾಡ್ತೀನಿ, ನಾನೇ ಫೋನ್ ಮಾಡ್ತೀನಿ ಅವರಿಗೆ ಇಮಿಡಿಯೇಟ್ ಆಗಿ. ಐ ಥಿಂಕ್ 5:45 ಅಲ್ಲಿ ಏನೋ ಮೆಸೇಜ್ ಆಗ್ತದೆ, 5:44 or 45 ಕರೆಕ್ಟ್ ಟೈಮ್ ಲೈನ್ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ನಾನು ಫೋನ್ ಮಾಡಿ ಯಾರನ್ನ ಮಾತಾಡ್ತಾ ಇರೋದು, ಏನ್ ಸಮಸ್ಯೆ ಅಂತ ಅಂದೆ. ಇಲ್ಲ ಸರ್, ಹಾಸ್ಪಿಟಲ್ ವಿಚಾರದಲ್ಲಿ, ಕುಶಾಲನಗರ ವಿಚಾರದಲ್ಲಿ, ಹಾಸ್ಪಿಟಲ್ ವಿಚಾರದಲ್ಲಿ ಆಯ್ತಪ್ಪ, ನಾನು ಪ್ರಯತ್ನ ಮಾಡ್ಕೊಂಡು ಬಗೆಹರಿಸಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಾದ್ಮೇಲೆ ಆತರ ಏನಾದ್ರು ಇನ್ನೂ ವಿಚಾರ ಇದ್ರೆ ನೇರವಾಗಿ ನನ್ನ ಹತ್ರ ಹೇಳಪ್ಪ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಡೈಲ್ಯೂಟ್ ಆಗುತ್ತೆ ಮೆಸೇಜ್ಗಳು. ಆತರ ಏನಾದ್ರು ಕಂಡು ಬಂದ್ರೆ ನಾನು ಒಬ್ಬ ಡಾಕ್ಟರ್ ಆಗಿ ಫಸ್ಟ್ ನನ್ನ ಜವಾಬ್ದಾರಿ ಏನು, ಹಾಸ್ಪಿಟಲ್ ವಿಚಾರ ಬಂದಾಗ ನಾವು ಒಂದ್ ಸ್ವಲ್ಪ ಕಾಳಜಿ ಜಾಸ್ತಿನೇ ಹೇಳ್ದಂಗೆ ನಮ್ಮ ವೃತ್ತಿಗೆ ಒಂದ್ ಸ್ವಲ್ಪ ಕಾಳಜಿ ಜಾಸ್ತಿ ವಹಿಸ್ಬೇಕು. ಕುಶಾಲನಗರ ಹಾಸ್ಪಿಟಲ್ ವಿಚಾರದಂತ ಸಂದರ್ಭದಲ್ಲಿ ಆಯ್ತಪ್ಪ, ಏನಾದ್ರೆ ಮಾತಾಡಿ. ಆತರ ಇದ್ರೆ ಅವರು ಬಿಜೆಪಿನೋ JDS ಕಾಂಗ್ರೆಸ್ ಅಂತ ನನಗೂ ಗೊತ್ತಿರಲಿಲ್ಲ ಯಾರು ಅಂತ, ಯಾರು ಟ್ಯಾಗ್ ಮಾಡಿರೋಂಥ ಸಂದರ್ಭದಲ್ಲಿ ಅವ್ರ ಅದಾದ್ಮೇಲೆ ಅದೊಂದೇ ಬನ್ನಿಯಪ್ಪ, ಏನಾದ್ರೆ ಆಫೀಸ್ಗೆ ಬನ್ನಿ, ಇಲ್ಲ ನನ್ನ ನೇರವಾಗಿ ನಮ್ಗೆ ಟಚ್ ನೀಡಿ ಅಂತ ಅಂದೆ. ಅದಾದ್ಮೇಲೆ ಇಲ್ಲಿ ಗಂಟ ವಿನಯ್ ಸೋಮಯ್ಯ ಅಂತ ನೋಡೂ ಇರ್ಲಿಲ್ಲ, ಅವ್ರ ಹೆಸರು ಗೊತ್ತಿರ್ಲಿಲ್ಲ. ಅವರು ಇವ್ರದ್ದು ಅದೇನ್ ವಿಡಿಯೋ ಫೋಟೋ ಹಾಕಿ ಆ ನಾಪಕ್ಳದು ಏನು ಮೊನ್ನೆ ಕೇಸ್ ಹಾಕಿರೋದು ಅದು ನನಗೂ ಗೊತ್ತಿಲ್ಲ, ಅದು ಅವನೇ ಅಂತಾನೂ ಗೊತ್ತಿಲ್ಲ. ಮಾತ್ರ ನೀವು ಹೇಳ್ದಂಗೆ ಇದು ಸುಮ್ಮನೆ ಎಲ್ಲಾರನ್ನೂ ಸೇರಿಸ್ಕೊಳ್ಳಕ್ಕೆ ನನ್ನ ಅನ್ಸಕ್ಕೆ ಒಂದು ರಾಜಕೀಯದಲ್ಲಿ ಒಂದು ರೀತಿಲಿ ನಮ್ಮ ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರಿಗೂ ಮುಂದೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಮಗೆ ಅವರ ಸಾವಿಗೆ ನೋವು ತಂದಿದೆ, ಇಲ್ಲ ಅಂತಲ್ಲ. ಇದೆ ಇಡೀ ಜಿಲ್ಲೆಯವರಿಗೆ, ನಮ್ಮ ಪಾರ್ಟಿಯವ್ರಿಗೂ ಸೇರಿ ನಾನು ಹೇಳ್ತಾ ಇರೋದು, ಅಕ್ರಾಸ್ ಪಾರ್ಟಿ ಲೈನ್ಸ್, ಅಕ್ರಾಸ್ ಫಾರ್ ಹ್ಯುಮ್ಯಾನಿಟಿ ಬೇಸಿಸ್. ಒಬ್ಬ ಪಾಪ ಯುವಕ, ಬ್ರೈಟ್ ಫ್ಯೂಚರ್ ಆಗಿರೋಂಥ ಯುವಕ, ರಾಜಕೀಯದಲ್ಲೇ ಇರ್ಬೋದು, ಅವ್ರ ಕೆಲಸದಲ್ಲಾಗಿರ್ಬೋದು, ಯಾವ್ದಾದ್ರು ಇರ್ಬೋದು, ಈ ತರ ಯುವಕರಿಗೆ ಈ ತರ ಅನ್ಯಾಯ ಆಗಿದೆ ಅಂತ ನನ್ನ ಅಭಿಪ್ರಾಯ. ಅವ್ರಿಗೆ ಈ ಕಷ್ಟದ ಘಟ್ಟದಲ್ಲಿ ನಾವು ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಕುಟುಂಬಸ್ಥರ ಜೊತೆ ನಾವು ನಿಲ್ಲೇಬೇಕು. ನಾವು ಯಾರಾದ್ರಾಗಿರ್ಲಿ ಏನಾರಾಗಿರ್ಲಿ ನಾವು ನಿಲ್ಲೇಬೇಕು. ಆ ವಿಚಾರದಲ್ಲಂತ ಸಂದರ್ಭದಲ್ಲಿ ನಮಗೆ ಸುಮ್ಮನೆ ಡ್ರ್ಯಾಗ್ ಮಾಡೋದಂತೂ ನನ್ಗೆ ಗೊತ್ತಿರಂಗೆ ರಾಜಕೀಯದ ಒಂದು ಪಿತೂರಿ ಅಂತ ನನ್ನ ಅಭಿಪ್ರಾಯ. ನಾನು ಮತ್ತೆ ನನ್ನ ವೈಯಕ್ತಿಕವಾಗಿ ನನ್ಗೆ ಗೊತ್ತಿರಂಗೆ ಇಲ್ಲಿ ಎಲ್ಲರೂ ಸೇರಿ ನಾವು ಯಾವ ಕಾರಣಕ್ಕೂ ಅಭಿವೃದ್ಧಿ ವಿಚಾರದಲ್ಲಿ ಪಾರ್ಟಿ ಅಂತೂ ಮಾಡಿಲ್ಲ. ನಮಗೇನಾಗಿದೆ ಅಂತಂದ್ರೆ ಕಳೆದಕ್ಕಿಂತ ಜಾಸ್ತಿ ಅಭಿವೃದ್ಧಿ ಮಾಡಬೇಕು, ಕಳೆದ ಮುಂಚೆ ಸಿಕ್ಕಿರುವಂತ ಅವಕಾಶಗಳಲ್ಲಿ ಕುಂತು ನಾವು ಜಾಸ್ತಿ ಜನಪರ ನಿಲ್ಕೋಬೇಕು ಅಂತ ಸಂದರ್ಭದಲ್ಲಿ ನಾವು ಯಾವ ಕಾರಣಕ್ಕೂ ಅಭಿವೃದ್ಧಿ ವಿಚಾರದಲ್ಲೂ ನಾವು ರಾಜಕೀಯ ತೋರಿಸ್ತಿಲ್ಲ. ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿದರು. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಮುಖರಾದ TP ರಮೇಶ್, ಸಂಕೇತ್ ಪೂವಯ್ಯ, ಮುದೀರ್ ಅಹಮದ್, ಕೊಲ್ಯದ ಗಿರೀಶ್ ಪಾಲ್ಗೊಂಡಿದ್ರು. ನಮಗೆ ನೀವು ಯಾವ ತರ ಕಿರಿಕಿರಿ ಅಂತ ಹೇಳಕ್ ಆಗುದಿಲ್ಲ. ನನ್ನ ಲೆಕ್ಕದಲ್ಲಿ ನೋಡಿ, ನಮಗೆ ಇಲ್ಲಿವರೆಗೆ ಯಾವ ತರದ ಯಾವುದೇ ಪ್ರಕರಣಗಳು ನಮಗೆ ಬಂದಿರೋದಿಲ್ಲ. ಜೊತೆಗೆ ಏನು ಇವತ್ತು ಅವನಿಗೆ ಅವನ ಭಾವನೆಗೆ ಬೇಸರವಾಗಿ ಯಾವತ್ತು ಶಾಸಕರು ಬಂದಾಗ ಅವನು ಅದಕ್ಕೆ ಏನ್ ಮಾಡ್ಬೇಕು, ಅದನ್ನ ಕಾನೂನು ದೃಷ್ಟಿಯಲ್ಲಿ ಏನು ಅವಕಾಶ ಇದೆ ಅದನ್ನ ಮಾಡಿದ್ದಾನೆ. ಸೊ ನಾನು ಅವನ ಒಂಥರದಲ್ಲಿ ಸಮಸ್ಕೊಳ್ಬೇಕು. ಅವ್ನು ನಮ್ಮ ಪಕ್ಷದ ವಿಚಾರವಾಗಿ ಬರುವಾಗ ಪಕ್ಷಕ್ಕಾಗಿ ಅವನು ಕೆಲಸ ಮಾಡಿದ್ದಾನೆ. ನಾನು ಅದನ್ನ ಒಪ್ಕೊಳ್ತೀನಿ. ಯಾವುದೇ ನನಗೆ ಅವ್ರನ್ನ ಬಿಟ್ಕೊಡಕ್ಕೆ ನಾವು ತಯಾರಿಲ್ಲ. ಹಾಕಿ ಉತ್ಸವ ಏಪ್ರಿಲ್ 5ರಂದು ನಡೆದ ಪಂದ್ಯಾವಳಿಯ ವಿಜೇತ ತಂಡಗಳ ವಿವರ. ಮೈದಾನ ಒಂದರಲ್ಲಿ ಅಪ್ಪಂಡೇರಂಡ ಮತ್ತು ಕಾಳಿಮಾಡ ತಂಡಗಳ ನಡುವಿನ ಪಂದ್ಯದಲ್ಲಿ ಕಾಳಿಮಾಡ ತಂಡ 2-1 ಗೋಲುಗಳ ಅಂತರದಲ್ಲಿ ಗೆಲುವು ದಾಖಲಿಸಿತು. ತಾಪಂಡ ಮತ್ತು ಬಲ್ಲಂಡ ತಂಡಗಳ ನಡುವಿನ ಪಂದ್ಯದಲ್ಲಿ 3-0 ಗೋಲುಗಳ ಅಂತರದಲ್ಲಿ ತಾಪಂಡ ಗೆಲುವು ಸಾಧಿಸಿತು. ಚೇನಂಡ ಮತ್ತು ಚಿಯಂಡಿರ ನಡುವಿನ ಪಂದ್ಯದಲ್ಲಿ 3-0 ಗೋಲುಗಳ ಅಂತರದಲ್ಲಿ ಚೇನಂಡ ಗೆಲುವು ಸಾಧಿಸಿತು. ಚೋಯಮಾಡಂಡ ಮತ್ತು ಮೂಡೇರ ತಂಡಗಳ ನಡುವಿನ ಪಂದ್ಯದಲ್ಲಿ 1-0 ಗೋಲುಗಳ ಅಂತರದಲ್ಲಿ ಚೋಯಮಾಡಂಡ ತಂಡ ಗೆಲುವು ದಾಖಲಿಸಿತು. ಅಪ್ಪಾರಂಡ ಮತ್ತು ಮೂಕಚಂಡ ತಂಡಗಳ ನಡುವಿನ ಪಂದ್ಯಕ್ಕೆ ಮಳೆ ಅಡ್ಡಿಯಾದ ಹಿನ್ನೆಲೆ ಪೆನಾಲ್ಟಿ ಸ್ಟ್ರೋಕ್ನಲ್ಲಿ 5-4 ಗೋಲುಗಳ ಅಂತರದಲ್ಲಿ ಅಪ್ಪಾರಂಡ ತಂಡ ಜಯ ಸಾಧಿಸಿತು.
ಮೈದಾನ 2ರಲ್ಲಿ ಕಂಡ್ರ ತಂಡ ಮತ್ತು ಅಜ್ಜಟ್ಟಿರ ತಂಡಗಳ ನಡುವಿನ ಪಂದ್ಯದಲ್ಲಿ 7-0 ಗೋಲುಗಳ ಅಂತರದಲ್ಲಿ ಅಜ್ಜಟ್ಟಿರ ತಂಡ ಗೆಲುವು ಸಾಧಿಸಿತು. ಅಯ್ಯರಣಿಯಂಡ ಮತ್ತು ಕೋಳುಮಾಡಂಡ ನಡುವಿನ ಪಂದ್ಯದಲ್ಲಿ ಕೋಳುಮಾಡಂಡ 3-0 ಗೋಲುಗಳ ಅಂತರದಲ್ಲಿ ಜಯ ಸಾಧಿಸಿತು. ಮುಕ್ಕಾಟಿರ ಕಡಗದಾಳ್ ಮತ್ತು ಗಾಂಡಂಗಡ ನಡುವಿನ ಪಂದ್ಯದಲ್ಲಿ 5-0 ಗೋಲುಗಳ ಅಂತರದಲ್ಲಿ ಮುಕ್ಕಾಟಿರ ತಂಡ ಜಯ ಸಾಧಿಸಿತು. ಚಂದುರ ಮತ್ತು ಪೊರ್ಕಂಡ ನಡುವಿನ ಪಂದ್ಯದಲ್ಲಿ 1-0 ಗೋಲುಗಳ ಅಂತರದಲ್ಲಿ ಚಂದುರ ಗೆಲುವು ದಾಖಲಿಸಿತು. ಮೂಕಂಡ ಮತ್ತು ಪುಟ್ಟಿಚಂಡ ತಂಡಗಳ ನಡುವಿನ ಪಂದ್ಯದಲ್ಲಿ ಮೂಕಂಡ ತಂಡ 1-0 ಗೋಲುಗಳ ಅಂತರದಲ್ಲಿ ಜಯ ಸಾಧಿಸಿತು. ಪುಲಿಯಂಡ ಮತ್ತು ಕುಂಡ್ಯೋಳಂಡ ನಡುವಿನ ಪಂದ್ಯದಲ್ಲಿ ಟೈ ಬ್ರೇಕರ್ನಲ್ಲಿ 3-2 ಗೋಲುಗಳ ಅಂತರದಲ್ಲಿ ಕುಂಡ್ಯೋಳಂಡ ಗೆಲುವು ಸಾಧಿಸಿತು. ಮೈದಾನ 3ರಲ್ಲಿ ಚೆಂಗೆಟ್ಟಿರ ಮತ್ತು ಮುಕ್ಕಾಟಿರ ದೊಡ್ಡಪುಲಿಕೋಟು ತಂಡಗಳ ನಡುವಿನ ಪಂದ್ಯದಲ್ಲಿ ಮುಕ್ಕಾಟಿರ ತಂಡ 4-0 ಗೋಲುಗಳ ಅಂತರದಲ್ಲಿ ಜಯ ಸಾಧಿಸಿತು. ಅಳಮೇಂಗಡ ಮತ್ತು ಚೆರುವಾಳಂಡ ನಡುವಿನ ಪಂದ್ಯದಲ್ಲಿ 1-0 ಗೋಲುಗಳ ಅಂತರದಲ್ಲಿ ಚೆರುವಾಳಂಡ ಗೆಲುವು ಸಾಧಿಸಿತು. ಕಾಂಗೀರ ಮತ್ತು ಸಣ್ಣುವಂಡ ನಡುವಿನ ಪಂದ್ಯದಲ್ಲಿ ಸಣ್ಣುವಂಡ ತಂಡ 4-1 ಗೋಲುಗಳ ಅಂತರದಲ್ಲಿ ಜಯ ಸಾಧಿಸಿತು. ಕೊಲ್ಲೀರ ಮತ್ತು ಸೋಮೆಯಂಡ ನಡುವಿನ ಪಂದ್ಯದಲ್ಲಿ 3-0 ಗೋಲುಗಳ ಅಂತರದಲ್ಲಿ ಸೋಮೆಯಂಡ ತಂಡ ಜಯ ಸಾಧಿಸಿತು. ಬಾಚಂಗಡ ಮತ್ತು ಅಲ್ಲಾರಂಡ ನಡುವಿನ ಪಂದ್ಯದಲ್ಲಿ 1-0 ಗೋಲುಗಳ ಅಂತರದಲ್ಲಿ ಅಲ್ಲಾರಂಡ ಜಯ ಸಾಧಿಸಿತು. ಬಿದ್ದೇರಿಯಂಡ ಮತ್ತು ಓಡಿಯಂಡ ನಡುವಿನ ಪಂದ್ಯದಲ್ಲಿ 4-0 ಗೋಲುಗಳ ಅಂತರದಲ್ಲಿ ಓಡಿಯಂಡ ತಂಡ ಗೆಲುವು ದಾಖಲಿಸಿತು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure. (360153611). Shades Family Saloon, Madikeri. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ
ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಕೊಡಗಿನ ಶಾಸಕರಾದ ಎಎಸ್ ಪೊನ್ನಣ್ಣ ಮತ್ತು ಡಾಕ್ಟರ್ ಮಂತರಗೌಡ ಅವರ ವರ್ಚಸ್ಸನ್ನು ರಾಜ್ಯ ಮಟ್ಟದಲ್ಲಿ ತಗ್ಗಿಸುವ ನಿಟ್ಟಿನಲ್ಲಿ ವ್ಯವಸ್ಥಿತ ಸಂಚು ನಡೀತಾ ಇದ್ದು, ಇದರ ಹಿಂದೆ ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಇದ್ದಾರೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಟಾಟು ಮಂಡಪ್ಪ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಈ ಹಿಂದೆ ಇಂಧನ ದರ ಹೆಚ್ಚಳದ ಸಂದರ್ಭ ರಾಜ್ಯದ ಮತ್ತೆಲ್ಲೂ ನಡೆಯದ ಶಾಸಕರ ಪ್ರತಿಕೃತಿ ದಹನ ವಿರಾಜಪೇಟೆಯಲ್ಲಿ ನಡೆಯಿತಾದರೆ ಸಾಮಾಜಿಕ ಜಾಲತಾಣದಲ್ಲಿ ನಾಪೋಕ್ಲುವಿನ ಶೌಚಾಲಯವೊಂದಕ್ಕೆ ಶಾಸಕ ಪೊನ್ನಣ್ಣ ಅವರ ಭಾವಚಿತ್ರವನ್ನು ಅಳವಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟು ಅಪಮಾನ ಮಾಡುವ ಘಟನೆ ನಡೆದಿದೆ. ಈ ರೀತಿ ನಿರಂತರವಾಗಿ ಶಾಸಕರ ವಿರುದ್ಧ ಅಪಪ್ರಚಾರ ನಡೆಸುವ ಕಾರ್ಯವನ್ನು ನಡೆಸ್ತಾ ಇರುವುದನ್ನು ತೀವ್ರವಾಗಿ ಖಂಡಿಸುವುದಾಗಿ ತಿಳಿಸಿದರು. ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆಯನ್ನು ಮುಂದಿಟ್ಟುಕೊಂಡು ರಸ್ತೆಗಿಳಿದಿರುವ ಜಿಲ್ಲೆಯ ಮಾಜಿ ಶಾಸಕರು ಅವರು ಬದುಕಿದ್ದ ಸಂದರ್ಭ ಅವರು ನಿಜಕ್ಕೂ ತೊಂದರೆಗೆ ಒಳಗಾಗಿದ್ದಲ್ಲಿ ಅವರ ಸಂಕಷ್ಟಗಳಿಗೆ, ಸಮಸ್ಯೆಗಳಿಗೆ ಸ್ಪಂದಿಸಬೇಕಿತ್ತೆಂದು ತೀಕ್ಷ್ಣವಾಗಿ ಹೇಳಿದರು. ಒಂದು ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆಯನ್ನು ಹುಟ್ಟಬೇಕು ಅಂತೇಳಿ ಒಂದು ಕೊಟ್ಟಾಗ ಅದು ತಪ್ಪಾಗಲ್ಲ. ಈಗ ಯಾರಾದರೂ ಈಗ ನಮ್ಮ ಪಕ್ಷದ ಈಗ ಮುಖಂಡರ ಮೇಲೆ ಹೇಳಿದಾಗ ಯಾರು ಬೇಕಾದರೂ ನಾವು ವಿನಯ್ ಅವರು ಆರೋಪ ಮಾಡಿರೋದು ನನ್ನ ಸಾವಿಗೆ ತೆಂಗಿನಮೈನ ಕಾರಣ ಅಂತ. ನೀವು ಅದನ್ನ ಡಿಪೆಂಡ್ ಮಾಡಿಲ್ಲ. ಹೇಗೆ ಆಗ್ತದೆ ಅಂತ ಅದು ಗೊತ್ತಿಲ್ಲ. ಅದು ಯಾಕೆಂತಂದ್ರೆ ನಾವು ಈಗ ಸಾಮಾಜಿಕ ಜಾಲ ಬಂದು ನಾವು ಪ್ರಶ್ನೆ ಮಾಡೋಂತಾನೆ ಇವ್ರು ಮಾಡ್ತಾ ಇಲ್ಲ. ಈಗ ನಾವೀಗ ನಮ್ಮ ಭಾವನೆಗೆ ನೋವಾಗಿದ್ದಲ್ಲ ನಾವೆಲ್ಲಿ ಪ್ರಶ್ನೆ ಮಾಡಬೇಕು? ಕೋರ್ಟ್ ಮುಖಾಂತರ ನ್ಯಾಯಾಲಯದಲ್ಲಿ ಮಾಡಬೇಕು. ಪೊಲೀಸ್ ಅವರು ಎಫ್ಐಆರ್ ಮಾಡಿಲ್ಲ ಅಂದ್ರೆ ಡೈರೆಕ್ಟ್ ಕೋರ್ಟ್ ಅಲ್ಲಿ ಮಾಡ್ಬೇಕಾಗ್ತದೆ. ಅಲ್ಲ, ಈಗ ಈ ವಿಚಾರದಲ್ಲಿ ಬರ್ತೇವೆ, ನೀವು ಹಳೆ ವಿಚಾರಕ್ಕೆ ಹೋಗ್ತಾ ಇದ್ದೀರಾ. ನಾವು ಈ ವಿಚಾರದಲ್ಲೇ ಸಿದ್ದರಾಮಯ್ಯ ಅವರು ಮೊಕದ್ದಮೆ ಹಾಕಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸಮರ್ಥನೆ ಮಾಡ್ಕೊಳ್ತಾ ಇದೆ, ಮುಕ್ತಿಯನ್ನು ಮಾಡ್ಕೊಳ್ತಾರೆ. ಯಾಕೆಂತಂದ್ರೆ ಈ ವಿಚಾರದಲ್ಲಿ ಇವತ್ತು ಒಂದು ಶಾಸಕರನ್ನ ಒಂದು ಟಾಯ್ಲೆಟ್ ಕೆಳಗಡೆ ಒಂದು ಫೋಟೋ ಹಾಕಿ ಅದರಲ್ಲಿ ಕೆಲವೊಂದು ವಿಚಾರಗಳನ್ನ ಬರೆಯುವಂಥದ್ದು, ಅದು ಯಾಕಂದ್ರೆ ಅದು ಜನರಿಗೆ ತಪ್ಪು ಸಂದೇಶ ಹೋಗ್ತದೆ ಅಂತ ಉದ್ದೇಶದಿಂದ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ಐ ಮುನೀರ್ ಅಹಮದ್ ಮಾತನಾಡಿ, ಜಿಲ್ಲೆಯ ಇಬ್ಬರು ಶಾಸಕರ ಆಡಳಿತದಲ್ಲಿನ ಲೋಪಗಳಿದ್ದಲ್ಲಿ ಅದನ್ನ ಪ್ರಶ್ನೆ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ವೈಯಕ್ತಿಕ ಟೀಕೆಗಳನ್ನು ಅವರ ವಿರುದ್ಧ ಮಾಡ್ತಾ ಇರುವುದು ಸರಿಯಲ್ಲವೆಂದರು. ಬಹಳಷ್ಟು ಸಲ ನಾವು ಯಾರು ಈ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ದುರ್ಬಳಕೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವ್ರನ್ನ ಕರೆದು ನಾವು ಹೇಳಿ ಹೀಗೆ ಇದು ಮಾಡಬೇಕು ಒಪ್ಕೊಂಡು ಹೋಗ್ತಾರೆ. ನಮ್ಗೆ ಎಲ್ಲ ಸಂದರ್ಭದಲ್ಲೂ ಕಡಿವಾಣ ಹಾಕ್ಲಿಕ್ಕೆ ಆಗುತ್ತೆ. ಆದರೆ ಇದರಲ್ಲಿ ನಮಗೆ ಕಾಣುವಾಗೆ ತಪ್ಪು ನಮಗೆ ಕಾಣ್ತಾ. ಯಾಕೆಂದ್ರೆ ಅವರು ನೇರವಾಗಿ ಹೇಳಿದ್ದಾರೆ, ನಾನು ಇದುವರೆಗೂ ಕೂಡ ವಿನಯ್ ಎಂಬುವರ ಮೇಲೆ ವೈಯಕ್ತಿಕವಾಗಿ ನಾನೇ ದೂರವಾಣಿ ಮುಖೇನ ಮಾತಾಡಲಿಲ್ಲ ಅಥವಾ ಬೇರೆ ರೀತಿಯ ಸಂಪರ್ಕ ಇರಲಿಲ್ಲ. ಈಗ ನಮ್ಮ ಪತ್ರಕರ್ತರು ಹೇಳಿದಾಗೆ
ಕಿಡಿಗೇಡಿಗಳು ಬಂದಿದ್ದು ಅದು ಮತ್ತೆ ಅದನ್ನೇ ಹೇಳಿದೆ, ಸಾಮಾಜಿಕ ಜಾಲತಾಣವನ್ನ ದುರ್ಬಳಕೆ ಮಾಡುವುದು ಬೇಕಾದಷ್ಟಿದೆ. ಅದು ನಮ್ಮ ಪಕ್ಷದೇ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು. ಮಡಿಕೇರಿ ನಗರ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ ಮಾತನಾಡಿ, ಪ್ರಸ್ತುತ ಬಿಜೆಪಿ ಸಾವಿನ ಮೇಲೆ ರಾಜಕಾರಣ ಮಾಡ್ತಾ ಇರುವುದಾಗಿ ಟೀಕಿಸಿ, ನಗರದಲ್ಲಿ ನಡೆದ ಬಿಜೆಪಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಬಹುತೇಕರು ಶಾಸಕರಿಂದ ನೆರವು ಪಡೆದವರೇ ಆಗಿದ್ದು, ಅವರಿಗೆ ಶಾಸಕರ ವಿರುದ್ಧ ಮಾತನಾಡುವ ಯಾವ ನೈತಿಕತೆ ಇದೆ ಎಂದು ಪ್ರಶ್ನೆ ಮಾಡಿದರು. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಶಯಗಳು ಕೂಡ ಇವತ್ತು ವ್ಯಕ್ತವಾಗಿದ್ದಾರೆ. ಯಾಕಂದರೆ ಒಂದೇದಾಗಿ ಅವರ ಕೈ ಬರಲು ಬಂದಿಟ್ಟಂಥ ಯಾವುದೇ ಡೆತ್ ನೋಟ್ ಅಂತ ಹೋಗಿದ್ರು, ಯಾವುದೂ ದೋಷ ಸಿಗಲಿಲ್ಲ. ಇವತ್ತು ಟೆಕ್ನಾಲಜಿ ಗೊತ್ತಿದೆ, ಇವತ್ತು ಒಂದು IT ಯುಗದಲ್ಲಿ ನಮ್ಮ ವಾಟ್ಸಪ್ಗಳಲ್ಲಿ ಯಾರು ಏನು ಬೇಕಾದ್ರೆ ಕೇಳ್ಬೋದು, ಯಾರ ಹೆಸರು ಮಾಡ್ಬೋದು, ಇದೆಲ್ಲ ನಾವು ಸಾಕಷ್ಟು ನೋಡ್ಕೊಂಡು ಹೋಗ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಈ ವಾಟ್ಸಪ್ನ ವಿಚಾರಗಳ ಬಗ್ಗೆ ಕೂಡ ಸಾಕಷ್ಟು ನಮಗೆ ಸಂಶಯ ಇದೆ. ಇದ್ರ ಬಗ್ಗೆ ಒಂದು ಸೂಕ್ತವಾದ ತನಿಖೆನ ಆಗಬೇಕಾಗ್ತದೆ. ಇವತ್ತು ಸಾವಾಗಿರುವಂಥದ್ದು ಬೆಂಗಳೂರಿನಲ್ಲಿ. ಸೊ ಇಲ್ಲಿ ಆಗಿ ಎಲ್ಲ ವಿಚಾರಗಳನ್ನ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಇದ್ರ ಬಗ್ಗೆ ಒಂದು ಸೂಕ್ತ ತನಿಖೆಯಾಗಿ ಸತ್ಯಾಂಶ ಕೆಲಸಗಳನ್ನ ಮಾಡಬೇಕು. ಜಿಲ್ಲೆಯ ಜನಪ್ರಿಯ ಇಬ್ಬರು ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಲಾಗದೆ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಸಾವಿನ ಪ್ರಕರಣವನ್ನು ಮುಂದಿಟ್ಟುಕೊಂಡು ಶಾಸಕರ ವಿರುದ್ಧ ಬಿಜೆಪಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದೆ ಎಂದು ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಆರೋಪಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಅನೂಪ್ ಕುಮಾರ್ ಮಾತನಾಡಿ, ಕ್ಷಿಪ್ರ ಅವಧಿಯಲ್ಲಿ ಜಿಲ್ಲೆಯ ಶಾಸಕರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಬಿಜೆಪಿಯ ಕಣ್ಣು ಕುಕ್ಕುತ್ತಿದೆ. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ವೈಯಕ್ತಿಕ ಟೀಕೆಗಳಿಂದ ಬಿಜೆಪಿ ಮಾಡ್ತಾ ಇದ್ದು, ಇದನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿದರು. ರಾಜಕೀಯ ಮಾಡೋದು ಬಿಜೆಪಿಯವರಿಗೆ ಹೊಸತೇನಲ್ಲ. ಅವರು ಬೇರೆ ಆಪರೇಷನ್ ಮಾಡಿಕೊಂಡು ಎಲ್ಲರ ರಾಜಕೀಯಕ್ಕೆ ಬರೋರು ಯಾವುದೋ ಒಂದು ಹೆಣ ಬೀಳುತ್ತೆ ಕಾಯ್ತಾ ಇದ್ರು 2 ವರ್ಷದಿಂದ. ಎಷ್ಟು ಸಲ ನಮ್ಮ MLA ಅವರು, ನಮ್ಮ ಮಂತ್ರವರು ಅಥವಾ ಶಾಸಕರಾದ ಪೊನ್ನಣ್ಣನವರು ಸಹ ಎಷ್ಟು ಬಾರಿ ನಮ್ಮ CM ಮತ್ತು DCM ಕೊಡುಗೆ ವಿಸಿಟ್ ಮಾಡಿದ್ದಾರೆ. ಇವ್ರ ಕಾಲದಲ್ಲಿ ಎಷ್ಟು ಸಲ ಒಂದು ವಿಸಿಟ್ ಆಗಿದೆ. ಇವರಿಗೆಲ್ಲ ಅಭಿವೃದ್ಧಿ ಕಣ್ಣಿಗೆ ಕುಗ್ತಾ ಉಂಟು. ಇವ್ರ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಜಾತಿ ಧರ್ಮ ಎಮೋಷನಲ್ ಆಗಿ ರಾಜಕಾರಣ ಮಾಡೋದು ಇಲ್ಲಿಗೆ ನಿಂತ್ಬಿಡಿ. ನಾವೇನು ಯೂತ್ ಕಾಂಗ್ರೆಸ್ ಅವರು ಸುಮ್ಮನೆ ಕೂತ್ಕೋಬೇಡಿ. 2 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಏನೆಲ್ಲ ಮಾಡ್ತಾ ಇದ್ದೀರಾ ಅಂತ. ನಾವು ಎಲ್ಲರೂ ರೆಡಿ ಇದ್ದೀವಿ, ಸಿದ್ಧ ಇದ್ದೀವಿ. ನಾವು ಸುಮ್ಮನೆ ನಾವು ಕೂತ್ಕೊಂಡು ಇಲ್ಲಿ ನಿಮ್ಮ ಸಾಮಾಜಿಕ ಕಾರಣದಲ್ಲಿ ನಮಗೆ ನಮ್ಮ ಕಾರ್ಯಕರ್ತರಿಗೆ ನೀವೇನೆಲ್ಲ ಮಾಡ್ತೀವಿ ಎಲ್ಲ ನಮಗೆ ಗೊತ್ತಿದೆ. ನಾವೇನು ಸುಮ್ಮನೆ ಇದ್ದೀವಿ ಅಂತ ನೀವು ನಮ್ಮ ತಲೆ ಕೆಡಿಸ್ಬೇಡಿ. ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ. ಸಮರಕ್ಕೂ ರೆಡಿ, ಪ್ರೀತಿ ಕೊಟ್ಟರೆ ಪ್ರೀತಿನೂ ರೆಡಿ. ನಾವು ಮಂತ್ರವರಿಗೆ ಅವ್ರಿಗೆ ಏನು ಎಂಥ ಕಾರ್ಯಕ್ರಮ ಆದರೂ ಅವ್ರಿಗೆ ಏನಾದ್ರು ಆದರೆ ನಾವು ಅವ್ರಿಗೆ ಒಟ್ಟಿಗೆ ಇದ್ದೀವಿ ಅಂತ ನಾವು ಈ ಸಂದರ್ಭದಲ್ಲಿ ನಾನು ತಿಳಿಸ್ಬೇಕು. ನಾನೇ ಕರೆದಿರೋದು. ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಹಕೀಂ ಮಾತನಾಡಿ, ವಿನಯ್ ಕುಮಾರ್ ಅವರ ಸಾವಿಗೆ ಸಂತಾಪ ಸೂಚಿಸಿ, ವಿನಯ್ ಸಾವಿನ ಪ್ರಕರಣದಲ್ಲಿ ಜಿಲ್ಲೆಯ ಶಾಸಕರ ಪಾತ್ರ ಕಂಡುಬರ್ತಾ ಇಲ್ಲ. ಹೀಗಿದ್ದು ಒಟ್ಟು ಪ್ರಕರಣದ ತನಿಖೆಯ ಬಳಿಕ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕುವಂತಾಗಲೆಂದು ಹೇಳಿದರು. ಪೊಲೀಸ್ ಇಲಾಖೆ ಈ ಒಂದು ನಿಟ್ಟಿನಲ್ಲಿ ಸೂಕ್ತವಾದ ಒಂದು ಕಾನೂನು ಕ್ರಮವನ್ನು ಹಾಗೂ ತನಿಖೆ ನಡೆಸಿ ಆ ಒಂದು ಮೃತ ಕುಟುಂಬಕ್ಕೆ ಸಾಧಿಸಿ ನ್ಯಾಯ ದೊರಕಿಸುವಂತ ಒಂದು ಕೆಲಸಕ್ಕೆ ಆಗಲಿಂದ ನಾವು ದೇವರಲ್ಲಿ ಬಿಟ್ಕೊಳ್ತಾ ಇದ್ದೀವಿ. ನಾವು ವಕ್ಫ್ ಕೋಡ್ನ ಒಂದು ಅಮೆಂಡ್ಮೆಂಟ್ ಅನ್ನು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದಾರೆ. ಇದನ್ನು ಕೂಡ ನಾವು ಯುವ ಕಾಂಗ್ರೆಸ್ ವತಿಯಿಂದ, ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ನಾನು ಈ ಮೂಲಕ ಪತ್ರಿಕಾ ಹೇಳಿಕೆ ನೀಡ್ತಾ ಇದ್ದೀನಿ. ಭಾರತದ ಮಾಜಿ ಉಪಪ್ರಧಾನಿ, ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮ ದಿನಾಚರಣೆಯ ಅಂಗವಾಗಿ ವಿರಾಜಪೇಟೆಯ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಭಾಗವಹಿಸಿದರು. ದಿವಂಗತ ಮಾಜಿ ಉಪಪ್ರಧಾನಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಶಾಸಕರು, ಡಾಕ್ಟರ್ ಜಗಜೀವನ್ ರಾಮ್ ಅವರು ಬಡವರ, ಹಿಂದುಳಿದ ವರ್ಗದವರ ಹಾಗೂ ದಲಿತರ ಕಲ್ಯಾಣಕ್ಕಾಗಿ ಹೋರಾಡಿದ ಒಬ್ಬ ರಾಷ್ಟ್ರ ನಾಯಕ. ಸ್ವಾತಂತ್ರ್ಯ ಹೋರಾಟದಲ್ಲೂ ಪ್ರಮುಖ ಪಾತ್ರ ವಹಿಸಿದ್ದ ಇವರು ದೇಶದಲ್ಲಿ ಹಸಿರು ಕ್ರಾಂತಿ ತರುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣವಾಗಬೇಕೆಂದು ಹೋರಾಡಿದ ಮುತ್ಸದ್ದಿ ರಾಜಕಾರಣಿ. ಹಲವಾರು ಕ್ರಾಂತಿಕಾರಿ ಯೋಜನೆಗಳೊಂದಿಗೆ ಸಮಾಜಮುಖಿಯಾಗಿ ಕೆಲಸ ಮಾಡಿದ ಇವರು ನಮ್ಮೆಲ್ಲರಿಗೂ ಆದರ್ಶಪ್ರಾಯರು ಅಂತ ಬಣ್ಣಿಸಿದ್ರು. ಬಾಬು ಜಗಜೀವನ್ ರಾಮ್ ಅವರು
ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಶ್ರೇಷ್ಠ ಹೋರಾಟಗಾರರು. ಸ್ವಾತಂತ್ರ್ಯಕ್ಕೆ ಅವರ ಕೊಡುಗೆ ಅಪಾರವಾದದಲ್ಲದೆ ನಂತರದ ದಿನಗಳಲ್ಲಿ ಕೇಂದ್ರದ ಸರ್ಕಾರದ ಸಚಿವರಾಗಿ, ಉಪ ಪ್ರಧಾನಮಂತ್ರಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ನಾವು ಯಾರೂ ಕೂಡ ಮರೆಯಲಾದಂಥ ಗುರುತಿನ ಹೆಜ್ಜೆಗಳನ್ನು ಬಿಟ್ಟಿದ್ದಾರೆ. 14 ವರ್ಷ ಕೂಡ ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಾವು ಜಗಜೀವನ್ ರಾಮ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರ ಅರ್ಥ ಅವ್ರನ್ನ ಯಾವತ್ತೂ ಕೂಡ ಇತಿಹಾಸ ಬರೀಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಅವ್ರನ್ನ ನೆನೆಸ್ಬೇಕು. ಬಹಳ ಶೋಷಿತವಾದಂಥ ಕಾಮಾರ್ ಜನಾಂಗದಲ್ಲಿ ಹುಟ್ಟಿ ನಮ್ಮ ಸಂವಿಧಾನದ ರಚನೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದಿಗೆ ಕೈ ಜೋಡಿಸಿ ಇವತ್ತು ಈ ದೇಶ ಒಂದು ಸಮಾನತೆಯ ಸಮಾಜದ ಕಡೆ ನೋಡ್ತಾ ಇದ್ದರೆ ಅದಕ್ಕೆ ಕಾರಣಕರ್ತರಲ್ಲಿ ಒಬ್ಬರು ಅವರು ಜಗಜೀವನ್. ಈ ಸಂದರ್ಭ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಅರುಣ್ ಮಾಚಯ್ಯ, ವಿರಾಜಪೇಟೆ ಪುರಸಭೆ ಅಧ್ಯಕ್ಷೆ ದೇಚಂಬ ಕಾಳಪ್ಪ, ವಿರಾಜಪೇಟೆ ತಹಶೀಲ್ದಾರ್ ಅನಂತ್, ವಿರಾಜಪೇಟೆ ಮುಖ್ಯಾಧಿಕಾರಿ ನಾಚಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು, ಪುರಸಭೆ ಸದಸ್ಯರು ಮತ್ತು ಅಧಿಕಾರಿ ವರ್ಗದವರು ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು. ಜನರ ವಿಶ್ವಾಸಕ್ಕೆ ಪಾತ್ರರಾಗಿ ಕಾರ್ಯನಿರ್ವಹಿಸ್ತಾ ಇರುವ ಜಿಲ್ಲೆಯ ಇಬ್ಬರು ಶಾಸಕರು ಯಾವುದೇ ಕಾರಣಕ್ಕೂ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯರ ಆತ್ಮಹತ್ಯೆ ಪ್ರಕರಣಕ್ಕೆ ಹೊಣೆಗಾರರಲ್ಲವೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಟಿ ಸುರೇಶ್ ದೃಢವಾಗಿ ನುಡಿದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಒಂದು ದುಡುಕಿನ ತೀರ್ಮಾನವೆಂದು ಬೇಸರ ವ್ಯಕ್ತಪಡಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರುವುದಾಗಿ ತಿಳಿಸಿದವರು, ಈ ಪ್ರಕರಣವೊಂದೇ ಮುಂದಿಟ್ಟುಕೊಂಡು ಬಿಜೆಪಿ ಶಾಂತಿ ಕದಡುವ ಪ್ರಯತ್ನಕ್ಕೆ ಮುಂದಾಗಬಾರದೆಂದು ತೀಕ್ಷ್ಣವಾಗಿ ಹೇಳಿದರು. ಪ್ರಸ್ತುತ ಬಿಜೆಪಿ ಪಕ್ಷವು ವಿನಯ್ ಸೋಮಯ್ಯ ಅವರ ಸಾವಿನ ಪ್ರಕರಣವೊಂದ ಸರ್ಕಾರದ ವಿರುದ್ಧ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಎಂದು ಟೀಕಿಸಿದ ಸುರೇಶ್, ರಾಜ್ಯದ ಪೊಲೀಸ್ ಇಲಾಖೆ ದಕ್ಷತೆಗೆ ಹೆಸರಾಗಿದ್ದು ಒಟ್ಟು ಪ್ರಕರಣದ ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಿ, ಪಕ್ಷ ಯಾರನ್ನೂ ಸಮರ್ಥನೆ ಮಾಡಿಕೊಳ್ಳುವುದಿಲ್ಲವೆಂದು ಹೇಳಿದರು.
ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಇವರು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿರಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 0821 25 Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600 95351 Visit today Bakachi Resto Cafe. Fabins Family Restaurant, Veg and Non-Veg. Specialist in Kulimindri Biryani. Alvezal Tower, Koinur Road, Madikeri. Mobile 94810 56600 9535146181. Bakachi Resto Cafe. Fabins Family Restaurant. ವಿರಾಜಪೇಟೆ ತಾಲೂಕಿನ ಅಂಬತ್ತಿ ಕಾರ್ಮಾಡು ಗ್ರಾಮದಲ್ಲಿ ನಿರ್ಮಾಣವಾಗ್ತಾ ಇರುವ ನೂತನ ಅಂಬೇಡ್ಕರ್ ಭವನದ ಕಾಮಗಾರಿಗೆ ಭೂಮಿ ಪೂಜೆಯಿಂದ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರು ನೆರವೇರಿಸಿದರು. ತಮ್ಮ ಅನುದಾನದಲ್ಲಿ ಮಂಜೂರಾದ 0.75 ಕೋಟಿ ರೂಪಾಯಿಯಲ್ಲಿ ಅಂಬೇಡ್ಕರ್ ಭವನದ ಭೂಮಿ ಪೂಜೆ ಬಳಿಕ ಮಾತನಾಡಿದ ಮಾನ್ಯ ಶಾಸಕರು ಈ ಸಮುದಾಯ ಭವನದ ಉಪಯೋಗವನ್ನು ಜನತೆ ಬಳಸಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭ ವಲಯ ಅಧ್ಯಕ್ಷರು, ಕೊಡಗು ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷರಾದ PA ಹನೀಫ್, ವಿರಾಜಪೇಟೆ ಪುರಸಭೆ ಸದಸ್ಯರಾದ ರಜನಿಕಾಂತ್, ಕಾಂಗ್ರೆಸ್ ಮುಖಂಡರು ಮಹದೇವ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಜನರ ಬಹು ನಿರೀಕ್ಷಿತ ಮತ್ತು ಬಹು ವರ್ಷಗಳ ಒಂದು ಬೇಡಿಕೆ ಇಲ್ಲಿ ಒಂದು ಭವನ ನಿರ್ಮಾಣ ಆಯಿತು. ಇಲ್ಲಿಯ ಸ್ಥಳೀಯ ನಾಗರಿಕರಿಗೆ ಅನುಕೂಲಕರವಾದಂಥ ಒಂದು ಕಟ್ಟಡ, ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತ ತಮ್ಮದೇ ವೆಚ್ಚದಲ್ಲಿ ಒಂದು ಸಣ್ಣ ಮಟ್ಟದ ಕಟ್ಟಡವನ್ನು ಕಟ್ಟಿ ಇಲ್ಲಿ ಅಂಬೇಡ್ಕರ್ ಭವನ ಸ್ಥಾಪನೆ ಆಗಬೇಕು ಅಂತಕ್ಕಂಥ ಕನಸನ್ನು ತಾವೆಲ್ಲ ಕೂಡ ಕಟ್ಟಿದ್ದೀವಿ. ಸರ್ಕಾರ ಕಳೆದ 2 ವರ್ಷದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ, ಹಿಂದುಳಿದ ವರ್ಗ ಅಭಿವೃದ್ಧಿ ಇಲಾಖೆಯಿಂದ, ಪರಿಶಿಷ್ಟ ಪಂಗಡ ಇಲಾಖೆಯಿಂದ, ಅಲ್ಪಸಂಖ್ಯಾತ ಇಲಾಖೆಯಿಂದ ಹಿಂದೆಂದೂ ಕಾಣದಂಥ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾರೆ. ಅದರ ಅಂಗವಾಗಿ ಇವತ್ತು ಅಂಬತ್ತಿ ಕಾರ್ಮಾಡು ಈ ಒಂದು ಸ್ಥಳದಲ್ಲಿ 75 ಲಕ್ಷ ರೂಪಾಯಿಯ ಅನುದಾನದಲ್ಲಿ ಒಂದು ಒಳ್ಳೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು ಅಂತೇಳಿ ತೀರ್ಮಾನವನ್ನು ಕೈಗೊಂಡು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ನಮ್ಮದೇ ಜೊತೆಯಲ್ಲಿರುವಂಥ ಗುತ್ತಿಗೆದಾರರಾದ ಭೂಷಣ್ ಅವರು ಕೂಡ ಇಲ್ಲಿದ್ದಾರೆ. ಅವರು ಈ ಕಾಮಗಾರಿಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ನಾನು ಇಷ್ಟೇ ಬಯಸ್ತೇನೆ, ತಮ್ಮೆಲ್ಲರ ಸಹಕಾರ ನಾವೆಲ್ಲ ಕೂಡ ಕೈ ಜೋಡಿಸಿ ಭೂಷಣ್ ಅವ್ರ ಜೊತೆ ಸಹಕರಿಸಿ ಒಳ್ಳೆಯ ಒಂದು ಉತ್ತಮವಾದಂಥ ಗುಣಮಟ್ಟದ ಕಟ್ಟಡವನ್ನು ಆದಷ್ಟು ಬೇಗ ನಿರ್ಮಾಣ ಮಾಡಿ ಇಲ್ಲಿಯ ಜನರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಿ.
ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಜಿಲ್ಲಾ ಘಟಕದ ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಡಳಿತ ಭವನದ ಎದುರು ಜಮಾಯಿಸಿದ ಅಸೋಸಿಯೇಷನ್ನ ಪ್ರಮುಖರು ಹಾಗೂ ಕಾರ್ಯಕರ್ತರು ಬೇಡಿಕೆ ಈಡೇರಿಸುವಂತೆ ಘೋಷಣೆಗಳನ್ನು ಕೂಗಿ ಸರ್ಕಾರವನ್ನು ಒತ್ತಾಯಿಸಿ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು. ಒಕ್ಕೂಟದ ಜಿಲ್ಲಾಧ್ಯಕ್ಷ ಗುಮ್ಮಟಿರ ಕಿಲನ್ ಗಣಪತಿ ಮಾತನಾಡಿ, ಮದ್ಯ ಸನ್ನದುದಾರರು ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ. ರಾಜ್ಯದ ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯ ನೀಡುವ ಮದ್ಯ ಮಾರಾಟಗಾರರ ಹಿತವನ್ನು ಸರ್ಕಾರ ಕಾಪಾಡಬೇಕಿದೆ ಎಂದರು. ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಬಾಬು ನಾಯ್ಡು, ಕುഞ്ഞಂಡ ಜಗದೀಶ್, ಸಹ ಕಾರ್ಯದರ್ಶಿ ಎಚ್ಸಿ ಪ್ರದೀಪ್, ಮಡಿಕೇರಿ ತಾಲೂಕು ಅಧ್ಯಕ್ಷ ಪೈಕೇರ ಮನೋಹರ್, ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಕಡೆಮಾಡ ಅಪ್ಪಣ್ಣ, ಪ್ರಮುಖರಾದ ವಾಟೇರಿರ ವೀರಜ್ ಸೇರಿದಂತೆ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅಗತ್ಯ ವಸ್ತುಗಳ ಬೆಲೆಯೇರಿಕೆ ಮತ್ತು ತೆರಿಗೆ ಹೊರೆಯನ್ನು ವಿರೋಧಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಮ್ ಆದ್ಮಿ ಪಾರ್ಟಿ ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳನ್ನು ಪಕ್ಷ ತೀವ್ರವಾಗಿ ಖಂಡಿಸುತ್ತೆ. ದೇಶದ ಜನಸಾಮಾನ್ಯರ ಹಿತ ಕಾಪಾಡಲು ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾಧ್ಯಕ್ಷ ಮುಕ್ಕಾಟಿರ ಅಪ್ಪಯ್ಯ, ಕೇಂದ್ರ ಸರ್ಕಾರ ನಿರಂತರವಾಗಿ ತೆರಿಗೆಯನ್ನು ಏರಿಕೆ ಮಾಡ್ತಾ ಇದೆ ಮತ್ತು ರಾಜ್ಯ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆಯನ್ನು ದುಬಾರಿಗೊಳಿಸ್ತಾ ಇದೆ ಎಂದು ಆರೋಪಿಸಿದರು. ಪ್ರತಿಭಟನೆ ಮಾಡುವ ವಿಷಯವೆಂದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಗತ್ಯ ವಸ್ತುಗಳ ಬೆಲೆಗಳನ್ನು ಏರಿಸಿ ಜನರನ್ನು ಸಂಕಷ್ಟದಲ್ಲಿ ಸಿಲುಕಿಸಿದ್ದಾರೆ. ಇದರ ವಿರುದ್ಧವಾಗಿ ಆಮ್ ಆದ್ಮಿ ಪಕ್ಷ ರಾಜ್ಯದ ಎಲ್ಲ ಸ್ಥಳಗಳಲ್ಲಿಯೂ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ದಿನ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕುಶಾಲನಗರ ಕಾಂಗ್ರೆಸ್ ಅಧ್ಯಕ್ಷರು, ಪುರಸಭೆಯ ಸದಸ್ಯರೂ ಆಗಿದ್ದ ಅಬ್ದುಲ್ ಖಾದರ್ ಅವರ ನಿಧನದ ಹಿನ್ನೆಲೆ ಕುಶಾಲನಗರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಕ್ಷದ ಕಚೇರಿಯಲ್ಲಿ ಶುಕ್ರವಾರ ಸಂಜೆ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಈ ಸಂದರ್ಭ ಮಾತನಾಡಿ, ಕುಶಾಲನಗರ ಪಟ್ಟಣದ ಇಂಚಿಂಚು ವಿಚಾರಗಳನ್ನು ಅರಿತಿದ್ದ ಪಕ್ಷದ ಕಟ್ಟಾಳು ತುಂಬು ಕುಟುಂಬದ ಹಿನ್ನೆಲೆಯಿಂದ ಬಂದರೂ ಕೂಡ ಬೆಳೆದದ್ದು ಏಕಾಂಗಿಯಾಗಿ. ತಳಮಟ್ಟದ ಕಾರ್ಯಕರ್ತರಿಂದ ಉನ್ನತ ನಾಯಕರವರೆಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಖಾದರ್ ಎಂತಹ ಬಡವ ಬಲ್ಲಿದನ ನೋವುಗಳಿಗೂ ಸ್ಪಂದಿಸ್ತಾ ಇದ್ದ ಮನೋಭಾವ ಅವರದ್ದಾಗಿತ್ತು. ಎಲ್ಲ ಜಾತಿ ಧರ್ಮೀಯರನ್ನ ಸ್ನೇಹ ಭಾವದಿಂದ ಕಾಣ್ತಾ ಇದ್ದ ಉತ್ತಮ ವ್ಯಕ್ತಿತ್ವವುಳ್ಳ ಭರವಸೆಯ ನಾಯಕನಾಗಿದ್ದ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ರೂ ಕೂಡ ಎಲ್ಲ ಧರ್ಮೀಯರ ವಿಶ್ವಾಸ ಗಳಿಸಿದ್ದ ಹೃದಯವಂತ ಅಂತ ಶಶಿಧರ್ ನುಡಿ ನಮನ ಸಲ್ಲಿಸಿದ್ರು. ಕಾಂಗ್ರೆಸ್ ಮುಖಂಡ ಟಿಪಿ ಹಮೀದ್ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ಆರ್ ಗುಂಡೂರಾವ್ ಅವರ ರಾಜಕೀಯ ದಿನಗಳಲ್ಲಿ ಖಾದರ್ ವಹಿಸ್ತಾ ಇದ್ದ ಪಾತ್ರದ ಕುರಿತು ಸ್ಮರಿಸಿದರು. ಪಕ್ಷದ ನಗರಾಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷ ಅಬ್ದುಲ್ ರಜಾಕ್, ಕುಶಾಲನಗರ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಎಚ್ಡಿ ಚಂದ್ರು, ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ, ಸದಸ್ಯರಾದ ವಿಎಸ್ ಆನಂದಕುಮಾರ್, ನವೀನ್, ಜಯಲಕ್ಷ್ಮಿ, ಜಿಬಿ ಜಗದೀಶ್, ಶಿವಶಂಕರ್, ಪ್ರಕಾಶ್, ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಗೋವಿಂದಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತಂದ್ರೆ ನಾವು ಮಾತು ಹೇಳಿದ್ರು. ನನಗೆ ಗೊತ್ತಿದ್ದ ಹಾಗೆ ರಾತ್ರಿ ಎಷ್ಟೊತ್ತೇ ಇರ್ಬೋದು, ಬಹಳ ಮಂದಿ ಹೇಳಿದ್ರು ಖಾದರನ್ನು ತಲುಪಬೇಕಿತ್ತು. ಅದರಲ್ಲೂ ಖಾದರ್ನ ನೆನಪು ಮಾಡಿಕೊಳ್ಳದೆ ಅಲ್ಪಸಂಖ್ಯಾತರ ಬಹುತೇಕ ನಮ್ಮ ಮುಸ್ಲಿಂ ಗೆಳೆಯರು ಪೊಲೀಸ್ ಠಾಣೆನ ಹೋಗ್ತಾನೆ ಇಲ್ಲ. ಖಾದರ್ ಬಂದ ಅಂತ ಹೇಳಿದ್ರೆ ಒಂದು ಸುರಕ್ಷಿತ ಭಾವನೆ. ಆತ ನಮ್ಮನ್ನು ಬಚಾವ್ ಮಾಡ್ತಾನೆ, ನಮ್ಮನ್ನು ಕರ್ಕೊಂಡು ಬರ್ತಾನೆ, ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ರು ಹೇಗೂ ನಮ್ಮ ನೆರವು ಬರ್ತಾನೆ ಅಂತ ಹೇಳೋ ಭರವಸೆಯ ನಾಯಕನಾಗಿ ಉದಯಿಸಿದ್ದ. ಭರವಸೆ ಕೊಡೋಕಲ್ಲಂತ ನಾಯಕರ ಸಂಖ್ಯೆ ಭಾಳ ಕಡಿಮೆ. ಭರವಸೆ ತುಂಬಬಲ್ಲಂತ ನಾಯಕನಾಗಿ ಆ ಎತ್ತರಕ್ಕೆ ಬೆಳೆದಿದ್ದು. ಒಟ್ಟಿಗೆ ಶಾಲಾ ಪಂಚಾಯತ್ ಮಾಡಿದ್ದೇವೆ. ಇದಕ್ಕಿಂತ ಮೊದಲು ಹಲವಾರು ವರ್ಷಗಳಿಂದ ನಾನು ಅವರು ಸ್ನೇಹಿತರು. ಅವರನ್ನು ಇದೆಲ್ಲ ಹೇಳಿದಾಗೆ ಅವರನ್ನು ತಿಳಿದೇ ಇರೋರು ಯಾರೂ ಇರಲಿಲ್ಲ. ಒಂದು ಟೈಮಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಧೈರ್ಯವಾಗಿ ಮುಗ್ತಿದ್ದಂಥ ಅಥವಾ ವಿಶೇಷವಾಗಿ
ಒಂದು ನಮ್ಮ ಪುರಸಭೆಯಲ್ಲಾಗಲಿ ಪಟ್ಟಣ ಪಂಚಾಯತಿ ಆಫೀಸಲ್ಲಾಗಲಿ ನಮ್ಮ ಅಂದರೆ ಸ್ತ್ರೀಯರು ಸಹ ಅತ್ಯಂತ ಗೌರವಯುತವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಇವತ್ತು ನಾನು ನಿರೂಪಣೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಹೇಳೋದು, ನಾನು ನಿರೂಪಣೆ ಮಾಡೋದಾಗ ಅವ್ರ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿ ಮಾತಾಡಿಕೊಂಡೇ ನಿರೂಪಣೆಯನ್ನು ನೀವೇ ಮಾಡಿ ಅಂತ ಜವಾಬ್ದಾರಿ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಮೊದಲಿಗೆ ಮೌನ, ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಬಹಳ ಅವರ ಅಗಲಿಕೆ ನಮ್ಮ ಪಕ್ಷಕ್ಕೆ ಅತ್ಯಂತ ಏನಾದರೂ ಕುಶಾಲನಗರದಲ್ಲಿ ಅತ್ಯಂತ ನೋವಿಗೆ ಒಳಗಾದಂತಹ, ಶೋಷಣೆಗೆ ಒಳಗಾದಂತಹ